ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಉತ್ತರ ಪ್ರದೇಶದ ಸಂಬಲ್ನಲ್ಲಿ ನಡೆದಂತಹ ಗಲಭೆ ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿರುವಂತಹ 500 ವರ್ಷ ಹಳೆಯ ಮಸೀದಿ, ಅದರ ಕೆಳಗೆ ಶಿವಲಿಂಗ ಇದೆ. ಹಿಂದೂ ದೇವಾಲಯದ ಮೇಲೆ ಮಸೀದಿಯನ್ನು ಬಾಬರ್ ಆ ಕಾಲದಲ್ಲಿ ನಿರ್ಮಿಸಿದ್ದಾನೆ ಅಂತ ಹೇಳಿ ಕೋರ್ಟಿಗೆ ಹೋದ ತಕ್ಷಣ ಕೋರ್ಟ್ ಕೇವಲ 2 ಗಂಟೆಗಳ ಅವಧಿಯಲ್ಲೇ ಮಸೀದಿಯ ಪರವಾದ ಯಾವುದೇ ವಾದವನ್ನು ಆಲಿಸದೇನೆ ನೇರವಾಗಿ ಸರ್ವೆಗೆ ಆದೇಶ ಕೊಡುತ್ತೆ. ಅಂದರೆ ಬೆಳಗ್ಗೆ ಅರ್ಜಿ ಸಲ್ಲಿಸ್ತಾರೆ, ಮಧ್ಯಾಹ್ನ ಹೋದ್ಮೇಲೆ ಮಧ್ಯಾಹ್ನಕ್ಕೆ ಅದು ಸರ್ವೆಗೆ ಆದೇಶ ಆಗುತ್ತೆ ಕೋರ್ಟಿಂದ. ಸಂಜೆಗೆ ಸರ್ವೆ ನಡೆದು ಹೋಗುತ್ತೆ. ಇದು 19ನೇ ತಾರೀಕು ನವೆಂಬರ್ ಅಂದು ನಡೆದಂತಹದ್ದು. ಮತ್ತೆ 24ನೇ ತಾರೀಕು ಇನ್ನೊಂದು ಸುತ್ತಿನ ಸರ್ವೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಗಲಭೆಗಳಾಗ್ತವೆ. ಆ ಗಲಭೆಗಳಲ್ಲಿ 5 ಜನ ಮುಸ್ಲಿಮರು ಬಲಿಯಾಗ್ತಾರೆ. ಪೊಲೀಸರು ಹೇಳ್ತಾರೆ ನಾವು ಗುಂಡು ಹಾರಿಸೇ ಇಲ್ಲ ಅಂತ. ಆದರೆ ಸತ್ತವರೆಲ್ಲರೂ ಸಹ ಗುಂಡು ಹಾರಿದ್ದರಿಂದ ಸತ್ತು ಹೋಗಿರ್ತಾರೆ. ಗುಂಡೇಟಿನ ಅವರು ಜನರು ಗಮನಿಸಿರ್ತಾರೆ. ಆದರೆ ಪೋಸ್ಟ್ ಮಾರ್ಟಮಲ್ಲಿಯೂ ಸಹ ಅದು ಬರೋದಿಲ್ಲ. ಹಾಗಾದರೆ ಅವರು ಸತ್ತದ್ದು ಹೇಗೆ, ಅವರನ್ನು ಕೊಂದದ್ದು ಯಾರು ಅನ್ನೋ ಪ್ರಶ್ನೆಗಳು ಹಾಗೆ ಉಳ್ಕೊಳ್ತವೆ. ಆದರೆ ಅದರ ಜೊತೆಗೆ ಉತ್ತರ ಪ್ರದೇಶದ ಪೊಲೀಸರು ಮಾಡಿರುವಂತಹ ಒಂದು ನೀಚತನ ಈಗ ಹೊರಗೆ ಬಿದ್ದಿದೆ. ಅದು ನ್ಯೂಸ್ ಲಾಂಡ್ರಿ ಅನ್ನುವಂತಹ ಒಂದು ಚಾನೆಲ್ ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದಂತಹ 2 ಯುವಕರನ್ನು ಮಾತಾಡಿಸ್ಬಿಡುತ್ತೆ ಪೊಲೀಸರ ಕಣ್ ತಪ್ಪಿಸಿ. ಅದರಿಂದ ದೊಡ್ಡ ಒಂದು ಷಡ್ಯಂತ್ರ ಹೊರಗೆ ಬರುತ್ತೆ. ಆ 2 ಯುವಕರು ಪೊಲೀಸರು ಏನು ಮಾಡ್ತಿದ್ದಾರೆ, ಏನು ಹೇಳಿಕೊಡ್ತಿದ್ದಾರೆ, ಏನು ಒತ್ತಾಯ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಅವರು ಹೇಳುವಂತಹದ್ದು ನಿಮಗೆ ಬೆಚ್ಚಿ ಬೀಳಿಸುವಂತಹದ್ದು. ಮುಸ್ಲಿಂ ಸಮುದಾಯದ ಹುಡುಗರನ್ನು, ಯುವಕರನ್ನು ಫಿಕ್ಸ್ ಮಾಡೋದಕ್ಕೆ ಷಡ್ಯಂತ್ರವನ್ನು ಹೇಗೆ ಪೊಲೀಸರು ಉತ್ತರ ಪ್ರದೇಶದಲ್ಲಿ ರೂಪಿಸ್ತಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಸಂಬಲ್ ಅನ್ನುವಂತಹ ಪ್ರದೇಶದಲ್ಲಿ ಅನ್ನೋದಕ್ಕೆ ಇದು ದೊಡ್ಡ ನಿದರ್ಶನವಾಗುತ್ತೆ. ಮೊದಲಿಗೆ ಅಜೀಮ್ ಅನ್ನುವಂತಹ ಹುಡುಗ, ಆತ ಪಾಪೆ ಬೇರೆ ಊರಿಂದ ಬಂದಿರ್ತಾನೆ. ಬೇರೆ ಊರಿಂದ ಬಂದು ಅಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಬದುಕ್ತಿರುವಂತಹ ಹುಡುಗ ಗೋಲಿಬಾರ್ ಟೈಮ್ಗೆ ಅಥವಾ ಗಲಭೆ ಟೈಮ್ಗೆ ಆ ಏರಿಯಾದಲ್ಲಿ ಇರ್ತಾನೆ. ಅವನ ಕಾಲಿಗೆ ಗುಂಡೇಟು ಬೀಳುತ್ತೆ. ಗುಂಡೇಟಿನ ಕಾರಣಕ್ಕೆ ಅವನನ್ನು ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ. ಪೊಲೀಸರು ಹೇಳ್ತಿದ್ದಾರೆ ನಾವು ಫೈರಿಂಗ್ ಮಾಡಲಿಲ್ಲ ಅಂತ. ಆದರೆ ಗುಂಡೇಟು ಹೇಗೆ ಬಿತ್ತು ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದು ಹೋಗಲಿ, ಅದು ಬೇರೆ ವಿಚಾರ. ಆದರೆ ಆ ಹುಡುಗ ಕಣ್ಣೀರು ಹಾಕ್ಕೊಂಡು ಬಿಕ್ಕಳಿಸ್ತಾ ಅಳ್ತಾ ಹೇಳ್ತಾನೆ, ನನ್ನ ಮೇಲೆ ಪೊಲೀಸರು ಒತ್ತಡ ಹೇರ್ತಿದ್ದಾರೆ. 10 ಜನರ ಹೆಸರನ್ನು ಹೇಳು. ಇವರೆಲ್ಲರೂ ಸಹ ಈ 10 ಜನ ಗಲಭೆಯಲ್ಲಿ ಪಾಲ್ಗೊಂಡಿದ್ರು ಅಂತ 10 ಜನರ ಹೆಸರು ಹೇಳು, 10 ಜನರನ್ನ ತೋರಿಸ್ಕೊಡು, ನಿನ್ನನ್ನು ಬಚಾವ್ ಮಾಡ್ತೀವಿ, ನೀನು ಬಚಾವಾಗಬಹುದು ಅಂತ ಇವನ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇವನು ಕಣ್ಣೀರು ಹಾಕ್ತಿದ್ದಾನೆ ನ್ಯೂಸ್ ಲಾಂಡ್ರಿ ಅವರ ಮುಂದೆ. ಯಾಕೆಂದರೆ ನಾನು ಈ ಊರಿನವನಲ್ಲ, ಈ ಊರಲ್ಲಿ ನಾನು ಯಾವ 10 ಜನರನ್ನು ತೋರಿಸ್ಲಿ ಇವರಿಗೆ, ಯಾವ 10 ಜನರ ಹೆಸರನ್ನು ಹೇಳಲಿ ಇವರಿಗೆ, ನಾನು ಏನು ಮಾಡಲಿ, ಏನೇ ಮಾಡಿದ್ರು ನನಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಇವರು ನನ್ನ ಮೇಲೆ ಒತ್ತಡ ಹೇರ್ತಿದ್ದಾರೆ. ಸುಳ್ಳು ಹೇಳಿಕೆ ಕೊಡು, 10 ಜನರ ಹೆಸರನ್ನು ಹೇಳು, 10 ಜನರನ್ನು ತೋರಿಸ್ಕೊಡು ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂತ ಈ ಅಜೀಮ್ ಅನ್ನುವಂತಹ ಹುಡುಗ ಹೇಳ್ತಾನೆ. ಅವನ ಪಕ್ಕದಲ್ಲೇ ಇನ್ನೊಬ್ಬ ಮಲಗಿದ್ದಾನೆ ಅದೇ ಆಸ್ಪತ್ರೆಯಲ್ಲಿ. ಅವನ ಹೆಸರು ಹಸನ್ ಅಂತ. ಅವನು ಸಹ ಹೊರಗಡೆ ಊರಿನವನು, ದೆಹಲಿಯಿಂದ ಬಂದಿದ್ದಾನೆ ತನ್ನ ತಮ್ಮನನ್ನು ಕರ್ಕೊಂಡು ಹೋಗೋದಕ್ಕೆ. ಆ ಸಂದರ್ಭದಲ್ಲೇ ಗಲಭೆಗಳಾಗ್ತವೆ. ಅವನಿಗೂ ಕೂಡ ಕೈಗೆ ಗುಂಡೇಟು ಬೀಳುತ್ತೆ. ಅವನು ಸಹ ಅದೇ ಆಸ್ಪತ್ರೆಯಲ್ಲಿದ್ದಾನೆ. ಅವನನ್ನು ಸಹ ನ್ಯೂಸ್ ಲಾಂಡ್ರಿ ಅವರು ಪೊಲೀಸರ ಕಣ್ ತಪ್ಪಿಸಿ ಮಾತಾಡಿಸ್ತಾರೆ. ಅವನು ಸಹ ಹೇಳ್ತಾನೆ, ನಾನು ಅಲ್ಲಿ ಗಲಭೆ ಮಾಡೋಕ್ಕೆ ಬಂದಿರಲಿಲ್ಲ, ಪ್ಲಸ್ ನನ್ನ ಕೈಗೆ ಗುಂಡೇಟು ಬಿದ್ದಿದೆ, ಇದು ಆಪರೇಷನ್ ಆಗಬೇಕು, ಅದಕ್ಕೂ ಸಹ ಸರಿಯಾಗಿ ಅವರು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅದರ ಜೊತೆಗೆ ಆತನ ತಂಗಿ ಹಸನ್ ಎನ್ನುವವನ ತಂಗಿ, ಕೈಗೆ ಗುಂಡೇಟು ಬಿದ್ದಿದೆಯಲ್ಲ ಅವನ ತಂಗಿ ಹೇಳಿಕೆಯನ್ನು ಕೊಡ್ತಾಳೆ. 10-15 ಜನರನ್ನ ಹೆಸರನ್ನು ಹೇಳಿ ತೋರಿಸ್ಕೊಡು, ಅವರನ್ನು ಫಿಕ್ಸ್ ಮಾಡ್ತೀವಿ, ನಿನ್ನನ್ನು ಬಚಾವ್ ಮಾಡ್ತೀವಿ ಅಂತ ಪೊಲೀಸರು ಒತ್ತಡ ಹೇರ್ತಿದ್ದಾರೆ. ಪ್ಲಸ್ ನನ್ನ ಅಣ್ಣನಿಗೆ ಕೈಗೆ ಬಲವಾದ ಗುಂಡೇಟು ಬಿದ್ದಿದೆ, ಅದನ್ನು ಆಪರೇಷನ್ ಶೀಘ್ರದಲ್ಲೇ ಮಾಡಲಿಲ್ಲ ಅಂದರೆ ಅವನು ಕೈ ಸ್ವಾಧೀನ ಕಳೆದುಕೊಳ್ಳುವಂತಹ ಅಪಾಯ ಇದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಅದಕ್ಕೆ ಸರಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ. ಅವನಿಗೆ ಆಪರೇಷನ್ ಮಾಡಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಆಕೆ ಆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಸೊ 2 ವಿಚಾರಗಳು ವೈರಲ್ ಆಗೋಯ್ತು ಇಡೀ ಉತ್ತರ ಪ್ರದೇಶದಲ್ಲಿ. ಸಂಭಲ್ನಲ್ಲಿ ನಾವು ಫೈರಿಂಗ್ ಮಾಡಲಿಲ್ಲ,
ಕೇವಲ ಲಾಠಿ ಚಾರ್ಜ್ ನಡೆಸಿದ್ದು ಅಂತ ಹೇಳಿದ್ದು ಎಂದು ಸತ್ತ 5 ಜನ ಹೇಗೆ ಸತ್ತರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದನ್ನು ತನಿಖೆ ಮಾಡೋದಕ್ಕೆ 3 ಸದಸ್ಯರ ನ್ಯಾಯಾಂಗ ತನಿಖೆಯನ್ನು ಉತ್ತರ ಪ್ರದೇಶದ ಸರ್ಕಾರ, ಆದಿತ್ಯನಾಥ್ ಸರ್ಕಾರ ನೇಮಿಸಿದೆ. ಎಲ್ರಿಗೂ ಗೊತ್ತಿದೆ ಆ ಸರ್ಕಾರ ನೇಮಿಸುವಂತಹ ಈ ನ್ಯಾಯಾಂಗ ತನಿಖೆ ರಿಪೋರ್ಟ್ ಏನಿರುತ್ತೆ ಮುಸ್ಲಿಂ ಸಮುದಾಯದ ವಿರುದ್ಧನೇ ಬರುತ್ತೆ. ಅದು ನ್ಯಾಯ ಒದಗಿಸಿಕೊಡುವ ರೀತಿಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಯಾಕಂದರೆ ಉತ್ತರ ಪ್ರದೇಶದ ಆಡಳಿತ ಕಳೆದ 6-7 ವರ್ಷಗಳಿಂದ ಏನು ಮಾಡ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಸಮಾಚಾರ. ಸೊ ಅದ್ರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಇಷ್ಟೆಲ್ಲ ನಾಟಕಗಳ ನಡುವೆ ಹೀಗೆ ಯುವಕರನ್ನು ಒತ್ತಾಯ ಮಾಡಿ ಬಲವಂತ ಮಾಡಿ ಮುಸ್ಲಿಂ ಯುವಕರನ್ನು ಸಿಕ್ಕಾಕ್ಸ್ಬೇಕು, ಷಡ್ಯಂತ್ರ ರೂಪಿಸಿ ಅವರನ್ನು ಬಂದಿಗಳನ್ನಾಗಿ ಮಾಡಬೇಕು, ಅಥವಾ ಗಲಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡಬೇಕು. ಪೊಲೀಸರಿಗೆ ಮೆಡಲ್ ಸಿಗುತ್ತೆ, ಆಡಳಿತಕ್ಕೆ ಮುಸ್ಲಿಂ ಅನ್ನುವಂತಹ ಅಸ್ತ್ರ ಸಿಗುತ್ತೆ. ಮುಸ್ಲಿಮರು ದಂಗೆಕೋರರು, ಗಲಭೆಕೋರರು ಅಂತ ಇನ್ನೊಂದಷ್ಟು ಭಾಷಣಗಳನ್ನು ಮಾಡ್ಬೋದು. ಮುಸ್ಲಿಂ ದ್ವೇಷನ ಬಿತ್ತಿ ಹಿಂದೂಗಳ ಓಟುಗಳನ್ನು ತಗೋಬೋದು. ಈ ಕಡೆ ಬಡಪಾಯಿಗಳು ಯಾರದೋ ಷಡ್ಯಂತ್ರಕ್ಕೆ ಬಲಿಯಾಗಿ ಜೈಲು ಸೇರಿ ಸಾಯಬೇಕಾಗತ್ತೆ. ಸೊ ಈ 2 ಕೃತ್ಯಗಳು ದೊಡ್ಡ ಮಟ್ಟದಲ್ಲಿ ಈಗ ಸದ್ದು ಮಾಡ್ತಾ ಇದೆ. ಯಾವಾಗ ಈ ಇಬ್ಬರ ಹೇಳಿಕೆಗಳು ವಿಡಿಯೋಗಳು ವೈರಲ್ ಆಯಿತೋ ಇಬ್ಬರನ್ನು ಸಹ ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಅಲ್ಲಿ ಯಾರನ್ನು ಭೇಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವರ ಕುಟುಂಬಸ್ಥರು ಸಹ ಊಟ ಕೊಡೋದಕ್ಕೆ ಮಾತ್ರ 10-15 ನಿಮಿಷ ಸಮಯ ಕೊಡ್ತಿದ್ದಾರೆ. ಅದು ಬಿಟ್ಟರೆ ಆ ಇಬ್ಬರು ಹಸನ್ ಮತ್ತು ಅಜೀಮ್ ಅನ್ನುವಂತಹ ಇಬ್ಬರನ್ನು ಸಹ ಭೇಟಿ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ಯಾಕೆಂದರೆ ಅವರಿಬ್ಬರು ಸಹ ಕೊಟ್ಟಂತಹ ಇಂಟರ್ವ್ಯೂ ಏನಿದೆ ಅಥವಾ ಹೇಳಿಕೆ ಏನಿದೆ ನ್ಯೂಸ್ ಲಾಂಡ್ರಿ ಅವರು ಯೂಟ್ಯೂಬ್ ಚಾನಲ್ ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಅದು ಪಸರಿಸಿದೆ. ಅಖಿಲೇಶ್ ಯಾದವ್ ಸಹ ಅದನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೇರವಾಗಿ ರಾಷ್ಟ್ರಪತಿಗಳು ಮತ್ತು ಸುಪ್ರೀಂ ಕೋರ್ಟ್ಗೆ ಅವರು ಅಪೀಲನ್ನು ಮಾಡಿದ್ದಾರೆ. ನಿಮ್ಮಿಬ್ಬರಿಂದ ಮಾತ್ರ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಇದೆ. ಉತ್ತರ ಪ್ರದೇಶದಲ್ಲಿ ಗೂಂಡಾ ರಾಜ್ಯ ನಡೀತಾ ಇದೆ, ಪೊಲೀಸ್ ರಾಜ್ಯ ನಡೀತಾ ಇದೆ, ಆ್ಯಂಟಿ ಮುಸ್ಲಿಂ ಎಸ್ಟಾಬ್ಲಿಷ್ಮೆಂಟ್ ಇದೆ ಇಲ್ಲಿ ಅನ್ನುವಂಥ ಆರೋಪವನ್ನು ಅಖಿಲೇಶ್ ಯಾದವ್ ಅವರು ಮಾಡಿದ್ದಾರೆ. ಸೊ ಈ ವಿಡಿಯೋ ಹೊರಗೆ ಬಂದ ತಕ್ಷಣ ಇಬ್ಬರನ್ನು ಸಹ ಬೇರೆ ಜೈಲಿಗೆ ಫುಲ್ ಸೆಕ್ಯೂರಿಟಿಯಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಇದು ಉತ್ತರ ಪ್ರದೇಶ ಸರ್ಕಾರ ಅಲ್ಲಿ ಸಂಬಲ್ನಲ್ಲಿ ಅದರಲ್ಲೂ ವಿಶೇಷವಾಗಿ ನಡೆಸ್ಕೊಳ್ತಾ ಇರೋ ಅಥವಾ ನಡ್ಕೊಂಡಿರುವಂತಹ ರೀತಿ ಅಲ್ಲಿ ಏನಾಗ್ತಿದೆ ಅನ್ನೋದರ ಅಪ್ಡೇಟ್ ನೋಡ್ತಾ ಇರಿ. ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.